ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಒಂದು ವ್ಲಾಗ್ ಏನಪ್ಪ ಅಂತಂದರೆ, ನಾನು ಸುಮಾರು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ನ ನನಗೋಸ್ಕರ ನಾನೇ ಮಾಡ್ಕೊಂಡಿದ್ದೀನಿ. ಅದನ್ನು ಇವತ್ತು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇದು ಆಲ್ರೆಡಿ ನಾನು ಒಂದು ಪೇರ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಒಂದು ಸಿಂಗಲ್ ಬ್ಯಾಂಗಲ್ ಥರ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸೈಡ್ ಬ್ಯಾಂಗಲ್ಸ್ ಥರ ಮಾಡ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ಹಾಗೆ ವಿಡಿಯೋನ ಶೂಟ್ ಮಾಡೋಣ, ನಿಮಗೂ ಕೂಡ ತೋರ್ಸೋಣ, ಶೇರ್ ಮಾಡೋಣ ಅಂತ ಹೇಳಿ ಈ ಒಂದು ವಿಡಿಯೋನ ನಾನು ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ. ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಮಾಡೋದಕ್ಕೆ ಏನೇನು ಬೇಕು ಅಂತ ನಾನು ಇವಾಗ ಹೇಳ್ತೀನಿ. ಮೊದಲನೇದಾಗಿ ಸಿಲ್ಕ್ ಥ್ರೆಡ್ಡು ನಾವು ಯಾವ ಕಲರಾದ್ರು ಚೂಸ್ ಮಾಡ್ಬೋದು. ನಮ್ಮ ಡ್ರೆಸ್ ಅಥವಾ ನಮ್ಮ ಸ್ಯಾರಿ ಕಲರಿಗೆ ಬೇಕಾಗುವಂಥವ ಸಿಲ್ಕ್ ಥ್ರೆಡ್ಡು, ಫ್ಯಾಬ್ರಿಕ್ ಗ್ಲೂ, ಕಟ್ಟರು ಅಥವಾ ಸಿಸರ್ಸಾರು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸೈಡ್ ಬ್ಯಾಂಗಲ್ಸ್ ಮಾಡ್ತಿರೋದ್ರಿಂದ ನಾನು ಈ ಥರ ಒಂದು ದಪ್ಪ ಬ್ಯಾಂಗಲ್ ತೊಗೊಂಡಿದ್ದೀನಿ. ನಿಮ್ಮ ಕೈಗೆ ಯಾವ ಸೈಜ್ ಬ್ಯಾಂಗಲ್ಸ್ ಬೇಕಾಗುತ್ತೋ ಆ ಬ್ಯಾಂಗಲ್ಸ್ನ ತೊಗೊಳ್ಳಿ, ಆ ಸೈಜ್ ಬ್ಯಾಂಗಲ್ಸ್ನ ತೊಗೊಳ್ಳಿ. ಇಲ್ಲಿ ನಾನು ರೌಂಡ್ ಕುಂದನ್ಸ್ನ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ರೌಂಡ್ ಗೋಲ್ಡನ್ ಕಲರ್ ಕುಂದನ್ಸು. ಮತ್ತು ಇನ್ನೊಂದು ಬಂದು ಟ್ರಯಾಂಗಲ್ ಕಲರ್ ಕುಂದನ್ಸು. ಮತ್ತು ಸಿಲ್ಕ್ ಥ್ರೆಡ್ ಸುತ್ತೋದಕ್ಕೋಸ್ಕರ ಒಂದು ರಟ್ಟನ್ನು ತೊಗೊಂಡಿದ್ದೀನಿ. ಇವಾಗ ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇವಾಗ ನಾನು ಒಂದು ಎಕ್ಸಾಮ್ ಪ್ಯಾಡಿಗೆ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ. ಒಂದು ಲೇಯರ್ ಹಿಂಗೆ ಸುತ್ಕೋಬೇಕು. ಸುತ್ಕೊಂಡು ಇದಕ್ಕೆ ನಾವು ದಪ್ಪ ಬ್ಯಾಂಗಲ್ಸ್ ಆಗಿರೋದ್ರಿಂದ ಒಂದು 30 ಸುತ್ತು ಸುತ್ಕೋತಾ ಇದ್ದೀನಿ. ಸುತ್ತು ಸುತ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ಇಲ್ಲಿ. ಇವಾಗ ಇಲ್ಲಿ ಸಿಲ್ಕ್ ಥ್ರೆಡ್ ಸುತ್ಕೊಂಡಾದ್ಮೇಲೆ ಇಲ್ಲಿ ಎಂಡ್ ಆಗಿರುತ್ತಲ್ಲ 30 ಸುತ್ತಾದ್ಮೇಲೆ ಇದನ್ನು ಕಟ್ ಮಾಡ್ಕೊಂಬಿಡಿ ಎಕ್ಸ್ಟ್ರಾ. ಇಲ್ಲಿ ಇವಾಗ ಇದನ್ನಿಷ್ಟೂ ಜಾಯಿನ್ ಮಾಡಿಕೊಂಡು ಇದಿಷ್ಟನ್ನು ಜಾಯಿನ್ ಮಾಡಿಕೊಂಡು ಇಲ್ಲಿ ಎಡ್ಜಿಗೆ ಕಟ್ ಮಾಡ್ಕೊಬೇಕು. ಇದು ಎಲ್ಲ ಒಂದೇ ಈ ಥರ ಬರಬೇಕು. ಇಲ್ಲಿ ನೋಡಿ, ಈ ಥರ. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಸಿಲ್ಕ್ ಥ್ರೆಡ್ಡು, ಈ ತುದಿಗೆ ನಾವು ಒಂದು ಸ್ವಲ್ಪ ಜಾಸ್ತಿ ಬಂದಿದೆ, ಇದೊಂದು ಸ್ವಲ್ಪ ಲೈಟಾಗಿ ಫ್ಯಾಬ್ರಿಕ್ ಗ್ಲೂನ ಹಾಕ್ಕೋಬೇಕು. ಈ ರೀತಿ ಇದೊಂದು 10-15 ಸೆಕೆಂಡ್ಸ್ ಡ್ರೈ ಆಗಲಿ. ಇವಾಗ ನಾನು ಇಲ್ಲಿ ಬ್ಯಾಂಗಲ್ ತೊಗೊಂಡಿದ್ದೀನಲ್ಲ, ಇಲ್ಲಿ ಕೆಳಗಡೆ ಸ್ವಲ್ಪ ಇಲ್ಲಿ ಫ್ಯಾಬ್ರಿಕ್ ಗ್ಲೂನ ಹಾಕ್ಕೊಂಡು ಇಲ್ಲಿ ನಾವೇನು ಗಮ್ಮಾಗಿ ಅಂಟಿಸ್ಕೊಂಡಿರ್ತೀವಲ್ಲ ಅದನ್ನು ಇಲ್ಲಿ ಪೇಸ್ಟ್ ಮಾಡಬೇಕು. ಇಲ್ಲಿ ಕಾಣಿಸ್ಲಿಲ್ಲ, ಅದನ್ನು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ಇಲ್ಲಿ ಹಿಂದೆಗಡೆ ಗಮ್ಮಾಕಿ ಅಂಟಿಸಾದ್ಮೇಲೆ ಇದನ್ನು ನಾವು ಸುತ್ಕೋತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಕ್ಲೀನಾಗಿ ಈ ಎಳೆ ಯಾವುದು ಬಿಟ್ಕೊಂಡಿರೋ ಹಾಗೆ ನಾವಿದನ್ನು ಸುತ್ಕೊಬೇಕು. ಕ್ಲೀನಾಗಿ ಅದ್ರ ಪಕ್ಕನೇ ಬರೋ ಥರ ಸುತ್ಕೊಳ್ಳಿ. ನೋಡಿ, ಈ ರೀತಿ ಬರಬೇಕು. ಸುತ್ಕೊತಾ ಬನ್ನಿ. ಕಂಪ್ಲೀಟ್ ಬ್ಯಾಂಗಲ್ಸು ಥ್ರೆಡ್ಡಿಂದ ಕವರ್ ಆಗಿರಬೇಕು. ಎಲ್ಲ ದಾರನೂ ಕ್ಲೀನಾಗಿ ನೋಡಿ ಈ ಥರ ತಗೊಂಡು ಈ ರೀತಿ ಸುತ್ಕೊತಾ ಬರಬೇಕು. ನೋಡಿ, ಈ ರೀತಿ.
ನೋಡಿ ಇಲ್ಲಿ ಎಂಡ್ಗೆ ನಾವು ಇಲ್ಲಿ ಗಮ್ ಹಾಕಬೇಕಂದ್ರೆ ಸ್ವಲ್ಪ ಬ್ಯಾಕ್ ಸೈಡ್ ಇಲ್ಲಿ ಒಂಚೂರು ಗಮ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಹೀಗೆ ಸೆಕ್ಯೂರ್ ಮಾಡಿ. ಮಿಕ್ಕಿರೋ ಥ್ರೆಡ್ನ ಕಟ್ ಮಾಡಬೇಕು. ಕಟ್ ಮಾಡಿ ಕ್ಲೀನಾಗಿ ಸೆಕ್ಯೂರ್ ಮಾಡಬೇಕು. ಇಲ್ಲಿ ಮಿಕ್ಕಿರೋ ಥ್ರೆಡ್ನ ಕ್ಲೀನಾಗಿ ಟ್ರಿಮ್ ಮಾಡ್ಕೊಳ್ಳಿ. ಸಿಸರ್ಸಲ್ಲಿ ನಿಮಗೆ ಕ್ಲೀನಾಗಿ ಬರೋದಿಲ್ಲ, ಇದರಲ್ಲಂದರೆ ಸ್ವಲ್ಪ ಕ್ಲೀನಾಗಿ ಟ್ರಿಮ್ ಮಾಡ್ಕೊಬೋದು. ಈ ಥರ ಗಮ್ ಇದ್ದರೆ ಏನೂ ಆಗೋದಿಲ್ಲ, ಅದು ಡ್ರೈ ಆಗಿ ಟ್ರಾನ್ಸ್ಪರೆಂಟ್ ಆಗುತ್ತೆ ನೋಡಿ. ಈ ರೀತಿ ಬ್ಯಾಂಗಲ್ ಕಾಣಿಸುತ್ತೆ. ಇವಾಗ ಇದಕ್ಕೆ ನಾನು ಥ್ರೆಡ್ಡಿಗೆ ಏನು ಸುತ್ಕೊಂಡಿದ್ದೀನಲ್ವ, ಇದಕ್ಕೆ ನಾನು ಕುಂದನ್ಸ್ನ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಪೇಷನ್ಸ್ ಬೇಕು ಸ್ವಲ್ಪ. ಇದೆಲ್ಲ ಯಾಕಪ್ಪ ಅಂತಲೂ ಒಂದ್ಸಲಿ ಫೀಲ್ ಆಗುತ್ತೆ, ಬಟ್ ಇದು ರೆಡಿ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾವಷ್ಟು ಕಷ್ಟಪಟ್ಟು ಮಾಡಿರೋದಕ್ಕೂ ಇಟ್ ಈಸ್ ವರ್ತ್ ವೇಟಿಂಗ್ ಅಂತ ಅನಿಸುತ್ತೆ. ಇದು ಗಮ್ಮು ಅದು ಸ್ವಲ್ಪ ಸ್ಟಾರ್ಟಿಂಗ್ ಡ್ರೈ ಆಗೋ ತನಕ, ಅದು ಡ್ರೈ ಆದಮೇಲೆ ನಮಗೆ ಕ್ಲೀನಾಗಿ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಕಂಪ್ಲೀಟ್ ಆದಮೇಲೆ ಬ್ಯಾಂಗಲ್ಸ್ ಈ ರೀತಿ ಕಾಣಿಸುತ್ತೆ. ಇದು ಇನ್ನೂ ಡ್ರೈ ಆಗಬೇಕು. ಗಮ್ಮೆಲ್ಲ ಏನೂ ಕಾಣಿಸೋದಿಲ್ಲ, ನೀವು ನೋಡ್ಬೋದು ಇಲ್ಲಿ. ನಾನು ಆಲ್ರೆಡಿ ಈ ಥರ ಸಿಂಗಲ್ ಬ್ಯಾಂಗಲ್ಸ್ ಮಾಡ್ಕೊಂಡಿದ್ದೆ, ಅದಕ್ಕೆ ಯಾವ ರೀತಿ ಸೆಟ್ ಮಾಡ್ಕೊಬೋದು ಅಂತ ತೋರಿಸ್ತೀನಿ. ಈ ರೀತಿ ಸೈಡಲ್ಲಿ ಹಾಕ್ಕೋಬೋದು ನಾವು. ಈ ರೀತಿ ಸೈಡಲ್ಲಿ ಹಾಕ್ಕೊಂಡ್ರೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಕಂಪ್ಲೀಟ್ ಸೆಟ್. ಇದು ಇಲ್ಲ ಅಂತಂದರೆ ಈ ಥರ ಹಿಂಗೂ ಕೂಡ ಹಾಕ್ಕೊಂಡು ಎರಡು ಕೈಗೆ ಹಾಕ್ಕೋಬೋದು. ನಿಮಗೆಲ್ಲ ಇದು ಇಷ್ಟ ಆಯ್ತಾ ಏನು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.